ಇದ್ದೀನಿ. ಇವತ್ತು ಸುಮಾರು ಕಳೆದ 8 ದಿನಗಳಿಂದ ಮಕ್ಕಳೆಲ್ಲರೂ ಕೂಡ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಬೇಕಂತಂದಾಗ ತುಂಬಾ ಉತ್ಸುಕತೆಯಿಂದ ಎಲ್ಲ ಮಾದರಿಗಳನ್ನ ಎಲ್ಲ ತಯಾರಿಸಿಕೊಂಡು ಇವತ್ತು ಎಲ್ಲ ಪ್ರಿಪೇರ್ ಆಗಿ ರೆಡಿ ಮಾಡಿ ಇವತ್ತು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಅವರು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮ ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ಆಗ್ಬೇಕಂತ ಹೇಳಿ ವೇದಿಕೆ ಮೇಲಿನ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೈಕಲ್ಲಿ ಹೇಳ ಸರ್. ಇಷ್ಟೆಲ್ಲ ಪ್ರಾಜೆಕ್ಟ್ ಐತೆ, ನಮ್ಮಿಂದ ಒಂದು ಕ್ವಶನ್ ಸರ್, ನೀವೇ ಒಂದು ಕಂಡಿದ್ದೀರಿ ಏನು ಅಂತ ನೋಡಿದ್ರೆ ಏನು ಅನಿಸ್ತಿದೆ? ಪಾರ್ಕ್ ಕಾಣಿಸ್ತಾ ಇದೆ, ದೇವಸ್ಥಾನ ಇದೆ, ಒಂದು ಪಾರ್ಕ್ ಇದೆ. ಹೋಮ್ ಸೆಕ್ಯೂರಿಟಿ ಅಂತ ಹೆಸರು, ಹೋಮ್ ಸೆಕ್ಯೂರಿಟಿ. ಇದು ಮನೆಯವ್ರು ಬಂದರೆ ಡಿಟೆಕ್ಟ್ ಆಗಿ ಆನ್ ಇದೆ, ಬಾಗ್ಲು ಅದೇ ಆಟೋಮೆಟಿಕ್ ಓಪನ್ ಆಗ್ತದೆ. ಗಲ್ರೇನಾದ್ರು ಒಡ್ಡಾಡಿದ್ರೆ ಇಲ್ಲಿ ಸೆನ್ಸರ್ ಇದು ಸ್ಟೆಪ್ ಡಿಟೆಕ್ಟರ್ ಅಂತ. ಮನೇಲಿ ಯಾರಿರ್ತದೆ ಅದೆಲ್ಲ ಗೊತ್ತಾಗ್ತದೆ. ಮನೆ ಬಂದರೆ ಆಟೋಮೆಟಿಕ್ ಡೋರ್ ಓಪನ್ ಆಗ್ತದೆ. ಹೊರಗಡೆ ಬಂದರೆ ಸೆನ್ಸರ್ ಬರ್ತದೆ. ಇದಾಯ್ತು ಸೆನ್ಸರ್ ಬರ್ತದೆ. ಲೈಟ್ ಆನ್ ಆಗಿತ್ತು ಸರ್. ಡೋರ್ ಕ್ಲೋಸ್ ಆಯ್ತು. ಈಗ ಬೇರೆಯವ್ರು ಬಂದರೆ ಡೋರ್ ಆಟೋಮೆಟಿಕ್ ಕ್ಲೋಸ್ ಆಗಿ ಸೆನ್ಸರ್ ಬರುತ್ತೆ. ಮೈಕ್ ಹತ್ರ ಕೆಟ್ಕೊಡು. ಇವ್ರು ಬಂದರೆ ಮನೆಯವ್ರು ಬಂದರೆ ಕಳೆದು ಬಂದರೆ ಡೋರ್ ಓಪನ್ ಆಗಲ್ಲ, ಲೈಟ್ ಆನ್ ಆಯ್ತದೆ. ರೆಹಮಾನ್ ಮೈಕ್ ಹತ್ರ ಕೆಟ್ಕೊಳ್ಳ. ಅದು ಸ್ಟೆಪ್ ಡಿಟೆಕ್ಟರ್ ಐತಲ್ಲ, ಹಾಂ ಸ್ಕ್ಯಾನ್ ಮಾಡಿ. ಮನೆಯವ್ರು ಯಾರಂತ ಅವ್ರು ಗೊತ್ತಿರ್ತಾರೆ, ಡಿಟೆಕ್ಟ್ ಮಾಡ್ತಾರೆ ಸ್ಟೆಪ್ ಡಿಟೆಕ್ಟರ್. ರೆಹಮಾನ್ ಖಾನ್ My name is Asha. I'm from 9th. I'm studying in 9th session. I'm from Karnataka Public School. Today topic is solar system with electric motor. This is Sun and this is Mars, Neptune, Mercury, Jupiter, Uranus, Saturn, Neptune. When we use the motor to run like the solar system. Thank you. Yes, sir. ಸರ್ ಇದು ಅರ್ಥ ಮತ್ತೆ ಇದು ಲೈಟು ಸರ್. ಆಶಾ ಮೈಕ್ ಇಸ್ಕೊಂಡು ಹತ್ರ ಕಿಡಿ ಒಳಗೆ. 12 ಗಂಟೆ ಬೆಳಕಿರುತ್ತೆ, 12 ಗಂಟೆ ಕತ್ಲಿರುತ್ತೆ. ಈ ಕಡೆ ಸೈಡ್ ಇದು ಈ ಕಡೆ ಬೆಳಕು ಬಿದ್ದಾಗ ಈ ಕಡೆ ಮಾತ್ರ, ಈ ಕಡೆ ಇರೋ ದೇಶಗಳಲ್ಲಿ ಮಾತ್ರ ಬೆಳಕಿರುತ್ತೆ, ಈ ಕಡೆ ಸೈಡ್ ಪೂರ್ತಿ ಕತ್ಲಿರುತ್ತೆ. ಅರ್ಥ ಈ ಕಡೆ ರೊಟೇಟ್ ಆದಾಗ ಈ ಕಡೆ ಸೈಡ್ ಬೆಳಕು ಬೀಳ್ತದೆ, ಈ ಕಡೆ ಸೈಡ್ ಕತ್ಲು ಬೀಳ್ತದೆ. ಅದೇ ಥರ ದೀಪದ ಹತ್ರ ಒಂದು ಬಾಲ್ನ ಇಟ್ಕೊಂಡಾಗ ಬಾಲಿಂಗ್ ಇಟ್ಕೊಂಡಿದ್ದೀವಿ ಅಂತಂದರೆ ದೀಪದ ಬೆಳಕು ಒಂದು ಈ ಕಡೆ ಸೈಡ್ ಬೀಳ್ತಾ ಇರ್ತದೆ, ನಾವು ಈ ಕಡೆ ಸೈಡ್ ಮಾತ್ರ ಕತ್ಲಿರುತ್ತೆ. ಅದೇ ಥರ ರೊಟೇಟ್ ಮಾಡ್ತಾ ಇದ್ರೆ ಎರಡು ಸೈಡ್ ಬೆಳಕು.
Bharat. I am doing 90 section. Project name is Garden Safety. With ಬೇರೆ ಯಾರೇ ಬರ್ಬೋದು ಸೈರನ್ ಯಾರೇ ಬೇರೆ ಯಾರೇ ಬಂದರೂ ಸೈರನ್ ಬರ್ತದೆ. ನಾವು ಏನಾದ್ರು ಗೊತ್ತಿಲ್ಲ ಅಂದ್ರೂ ಯಾರು ಯಾರು ಬಂದರೂ ಸೈರನ್ ಬರ್ತದೆ. ಯಾರು ಬಂದರೂ ಸೈರನ್ನ, ಓನರ್ ಬಂದರೂ ಸೈರನ್ನ. ಮೈತ್ರಿ ನೆಂಚರ ಹತ್ರ ಎಲ್ಲಿ ಮಾಡಿದ್ದಾರೆ ಈ ಥರದ್ದೆಲ್ಲ ನೋಡಿದ್ಯಾ? ಜನರಲ್ ಆಗಿ ಎಲ್ಲಿ ಬಳಕೆ ಮಾಡ್ಬೋದು? ಹೇಳಿದಲ್ಲ ಕರೆಕ್ಟ್ ಮಾಡಿದ್ಯಾ? ಎಲ್ಲರೂ ಈ ಥರದ್ದು ನೋಡಿದ್ಯಾ ಅಂತ ಕೇಳ್ಬೇಕು ಸರ್. ಈ ಥರದ್ದು ಎಲ್ಲರೂ ಮಾಡಿದಾರ ಮಾಡ್ಬೋದು ಸರ್ ಗಾರ್ಡನ್ ಒಳಗೆ ಇದೇ ಇದೆ. ನೀನು ಎಲ್ಲರೂ ಗಾರ್ಡನ್ ನೋಡಿದ್ಯಾ? ಎಲ್ಲ ಹುಡುಗ ಸೊ ಗೇಟ್ ಓಪನ್ ಆಗುತ್ತೆ. ಗೇಟ್ ಓಪನ್ ಆಗುತ್ತೆ, ಸ್ಕ್ಯಾನ್ ಮಾಡಿದೆಲ್ಲ ಫೇಸ್ ಸ್ಕ್ಯಾನ್ ಮಾಡಿ ರೆಕಗ್ನಿಷನ್ ಕೊಟ್ಟಿರ್ತೀವಿ. ಮನೆಯವ್ರು ಬಂದು ಅದು ಸೈರನ್ ಹೊಡಿಯಲ್ಲ, ಅಥವಾ ಬೇರೆಯವ್ರು ಬಂದು ಸೈರನ್ ಹೊಡಿತೀವಿ. ಈ ಥರ ನೀನು ಎಲ್ಲ ಶ್ರೀಗಂಧದ ಮರ ಹಾಕ್ತಾರಲ್ಲ, ಕಾವಲು ಮಾಡಕ್ಕೆ ಈ ಥರ ಎಲ್ಲ ಹಾಕ್ತಾರೆ. ಈಗೆಲ್ಲ ತೋಟಗಳಿಗೆ ಮಾಡ್ತಾ ಇದ್ದಾರೆ. ಎಸ್ಟೇಟ್ಗಳಿಗೆ ಹೋದ್ರೆ ದೊಡ್ಡ ದೊಡ್ಡ ಕಾಫಿ ಆಮೇಲೆ ವ್ಯಾಲ್ಯೂಬಲ್ ಇವ್ರು ಬೆಳಿತಾರಲ್ಲ ಇಂಥ ಕಡೆ ಇದನ್ನು ಮಾಡ್ತಾರೆ. ಸರ್ ಇದರಿಂದ ಯಾವ್ಯಾವ ಫೀಡ್ ವೆಹಿಕಲ್ಸ್ ಬಂದ್ರು ಇಲ್ಲಿ ಎಲೆಕ್ಟ್ರಿಸಿಟಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಿದೆ. ಸರ್ ಇದು ಕಾರ್ ವೆಹಿಕಲ್ಸ್ ಬಂದಾಗ ಇದು ತಿರುಗ್ತದೆ, ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗಿ ಇಲ್ಲಿ ಇದು ವೈರ್ ಇರ್ತದೆ, ಕಾಯೋದು ಬ್ಯಾಟ್ರಿ ಇರ್ತದೆ, ಅದನ್ನ ಹಾಕಿದಾಗ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತದೆ. ಇದು ಪ್ರೊಡ್ಯೂಸ್ ಆಗಿ ಸ್ಪೀಡ್ ಕಮ್ಮಿ ಮಾಡತ್ತಾರೆ. ಸ್ಪೀಡ್ ಕಮ್ಮಿ ಆಯ್ತು. ಲೈಟು ನೀವು ಹಿಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ, ಕೊಡ್ತಾ ಇರ್ಬೇಕು, ಕುಡಿತಾ ಇರ್ತೀವಿ. ಕುಡಿ ಸಾಕು ಸರ್. ತಳ ಬರಲ್ಲ, ಹಿಡ್ಕೊಳ ಟೀ ಕುಡಿಯೋಣ. ಹಿಂಗೆ ಹಿಡ್ಕೊ ಬರ, ಕೈ ತೆಗಿಲ್ಲ, ಕೈ ತೆಗಿಲ್ಲ. ಮೇಡಮ್ ನೀರು ಕುಡಿ. ಮಾಡಿ ಇಲ್ಲಿ ಡಿವೇಟ್ ಏರ್ ಪಿನ್ ಕನಸು ಬಂದಾಗ ಇಲ್ಲಿ ಹಿಂಗೆ ಹುಡ್ಕೊಳ್ಳೋದು ಆ ಥರದ್ದು ಮಾಡಿ ಅದೇ ಮಾಡಿ. ಅಜಯ್ ಇದ್ದಾಗ ಮಾಡಿ. ಸರ್ ಮಾಡಲ್ ಎಷ್ಟು ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಅಂದರೆ ಇವಾಗ ಯಾರಿಗೂ ಅಂದರೆ ಜಾಸ್ತಿ ಒಬ್ರೊಬ್ರಿಗೆ ಕಾನ್ವೆಕ್ಸ್ ಮಿರರ್ ಯಾವುದು, ಕಾನ್ಕೇವ್ ಮಿರರ್ ಯಾವುದು, ಲೆನ್ಸ್ ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಈಗ ನಾನು ಕಾನ್ಕೇವ್ ಮಿರರ್ನ ಇಕ್ಕಿದ್ದೀನಿ. ಇದರಲ್ಲಿ ಏನಂದರೆ ನಾವು ಯಾವುದೇ ಒಂದು ಬ್ಯಾಟ್ರಿ ತಗೊಂಡು ಬಿಟ್ಟರೆ ಇದು ವಾಪಸ್ ರಿಫ್ಲೆಕ್ಟ್ ಬರುತ್ತೆ. ಈ ರಿಫ್ಲೆಕ್ಟ್ ಬಂದಾಗ ನಾವು ಕಾನ್ಕೇವ್ ಮಿರರ್ ಅಂತ ಹೇಳ್ಬೋದು. ಹೀಗೆ ನಾನು ಕಾನ್ವೆಕ್ಸ್ ಮಿರರ್ನ ಇಡ್ತಾ ಇದ್ದೀನಿ. ಈ ಕಾನ್ವೆಕ್ಸ್ ಮಿರರ್ನ ಇಟ್ಟಾಗ ಇದು ಕ್ರಾಸ್ ರಿಫ್ಲೆಕ್ಟ್ ಹೋಗುತ್ತೆ. ಸರ್ ಇದು ಲೆನ್ಸ್, ಇದು ಮಿರರ್. ಕಾನ್ವೆಕ್ಸ್ ಲೆನ್ಸು ಇದು ಬಿಟ್ಟರೆ ಕ್ರಾಸ್ ರಿಫ್ಲೆಕ್ಟ್ ಹೋಗುತ್ತೆ. ರಿಫ್ರಾಕ್ಷನ್ ಆಗ್ತಿರುತ್ತೆ. ರಿಫ್ಲೆಕ್ಷನ್ ರೇ ಹಿಂದೆ ಬಿದ್ದು ಹಿಂದಕ್ಕೆ ಹೋಗೋದು, ಇದು ರಿಫ್ರಾಕ್ಷನ್ ಆಗ್ತಿದೆ, ಮುಂದೆ ಬರ್ತಾ ಇದೆ. ಲೈಟ್ ರಿಫ್ರಾಕ್ಷನ್ ಆಗುತ್ತೆ. ಹಂಗೇನೆ ಈಗ ಇನ್ನೊಂದೇನು ಅಂದರೆ ಇದು ಕಾನ್ಕೇವ್ ಲೆನ್ಸು, ಇದು ಕಾನ್ವೆಕ್ಸ್ ಲೆನ್ಸು. ಇದು ಲೆಟರ್ಸು, ಕಾನ್ವೆಕ್ಸ್ ಲೆನ್ಸಲ್ಲಿ ಲೆಟರ್ಸು ಇದನ್ನ ಮೇಲೆ ಎತ್ತುತ್ತಾ ಅಂದರೆ ಝೂ ಅಂದರೆ ದಪ್ಪ ಕಾಣಿಸ್ತಿದೆ. ಹಾಗೆ ಇದಕ್ಕೆ ಕಾನ್ಕೇವ್ ಲೆನ್ಸಲ್ಲಿ ತೋರಿಸಿದ್ರೆ ಇದು ಸಣ್ಣ ಕಾಣಿಸ್ತಿದೆ ಲೆಟರ್ಸಲ್ಲಿ ನೋಡಿ. ಸರ್ ಅಷ್ಟೇ. ಚಾನು ಹಂಗೆ ಎತ್ಕೋಬೇಕು.
ಕಟ್ ಮಾಡಿ ಆಮೇಲೆ ಹಾಕೊಳ್ಳೋಣ ಮುಂದೆ. ಇದು ಐಡಿಯಾ ಹೆಂಗ್ ಪಕ್ಕದ ಮನೆ ಗಾಡಿ ಮನೆ ಅಲ್ಲಿ ಮಳೆ ಎಲ್ಲ ಜಾಸ್ತಿ ತುಂಬ್ಕೋತಿತ್ತು. ಆವಾಗ ಯಾವಾಗಲೂ ಆಂಟಿ ಸ್ವಲ್ಪ ನನಗೆ ಐಡಿಯಾ ಬಂತು ಹೆಂಗೆ ನೀರು ಬಂದಾಗ ನೀರು ಬಂದಾಗ ಮಳೆಯಲ್ಲಿ ಇಲ್ಲಿ ಪೈಪ್ ಫಿಕ್ಸ್ ಮಾಡಿಬಿಟ್ಟು ಈ ನೀರು ಇಲ್ಲಿಗೆ ಬಂದು ಇದರಲ್ಲಿ ಸ್ವಲ್ಪ ಗಲೀಜೆಲ್ಲ ಇರುತ್ತಲ್ಲ, ಹಂಗೆ ಗಲೀಜೆಲ್ಲ ಇದ್ದಾಗ ನೋಡಿ ಸರಿ ಪೈಪಿಂದ ಇಲ್ಲಿಗೆ ನೀರು ಬಂದು ಇದು ಸ್ವಲ್ಪ ಕ್ಲೀನಾಗಿ ಇಲ್ಲಿಂದ ಇಲ್ಲಿಗೆ ನೀರು ಬರುತ್ತೆ. ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ವೆಜಿಟೇಬಲ್ಸ್ಗೆ ಹೋಗುತ್ತೆ. ವೆಜಿಟೇಬಲ್ಸು ಎಲ್ಲ ನೀಟಾಗಿ ಬೆಳ್ಕೊಳುತ್ತೆ. ಆಗ ವೆಜಿಟೇಬಲ್ಸ್ನ ಯಾರು ವೆಜಿಟೇಬಲ್ಸ್ ಬೆಳೆಸಿರೋರೆಲ್ಲ ಮಾರಕ್ಕೆ ಹೋಗ್ತಾರೆ. ಆವಾಗ ಮಾರಕ್ಕೆ ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಬಂದರೆ ವೆಜಿಟೇಬಲ್ಸ್ ಮೇಲೆ ಆ ಮಳೆ ನೀರೆಲ್ಲ ಬಿದ್ದು ಆ ವೆಜಿಟೇಬಲ್ಸು ಕೊಳ್ತೋಗ್ಬಾರ್ದು ಅಂದ್ಬಿಟ್ಟು ನಾವು ಈ ಲಿಫ್ಟ್ ಥರ ಮಾಡಿದ್ದೀವಿ. ಈ ಲಿಫ್ಟಲ್ಲಿ ಎಷ್ಟು ಜನನಾದರೂ ಹೋಗ್ಬೋದು, ಆದರೆ ಇದರಲ್ಲಿ ಎಲ್ಲ ಫೆಸಿಲಿಟೀಸು ಇರುತ್ತೆ. ಇದರಲ್ಲಿ ಆರಾಮಾಗಿ ಎಷ್ಟು ಜನನಾದರೂ ಸೇರ್ಕೋಬೋದು. ಗಾಡಿ ಮಳೆ ಬಂದು ಇಲ್ಲಿ ನೀನು ತರಕಾರಿ ಬೆಳೆಯೋದು ಸರ್ ಅಂದರೆ ಈಗ ಮಳೆ ಇದನ್ನ ಸೇಫ್ಟಿ ಏನು ಮಾಡ್ತೀರಾ? ಬಾವಿಯಿಂದ ನೀರನ್ನ ನಾವು ಯಾವಾಗ ಬಿಟ್ಕೋಬೋದು. ಬಿಟ್ಕೊಂಡಾಗ ಈ ತರಕಾರಿ ಇರುತ್ತಲ್ಲ ತುಂಬ ಜಾಸ್ತಿ ಆದಾಗ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ಬರುತ್ತೆ, ಮಳೆನೂ ಬರ್ತಾ ಇರ್ತಾರೆ. ಸರ್ ಇದು ಬಾವಿ ಸ್ಟೋರ್ ಆಗುತ್ತೆ, ಬೇಕು ಅಂದಾಗ ಬಿಟ್ಕೋಬೋದು. ಇಲ್ಲಿ ಬಿಟ್ಕೊಂಡು ಸ್ಟಾಕ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲ ಇದು ಸ್ಟೋರೇಜ್ ಇಲ್ಲ, ಇದು ಬಾವಿ ಲಾಸ್ಟ್ ಕ್ವಶನ್ ಕೇಳ್ತೀನಿ ಸರ್. ಇಲ್ಲ ಇದು ಬಾವಿ ನಮಗೆ ಬೇಕು ಅಂದಾಗ ಬಿಟ್ಕೋಬೋದು, ಬೇಡ ಆಫ್ ಮಾಡಿ ಹಾಕಿದ ತಕ್ಷಣ ಬರುತ್ತೆ. ಇನ್ನು ಮುಖ ಇನ್ನೂ ತಕ್ಕತ್ತೆ. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಚಂದನ್, 8th ಸೆಕ್ಷನ್ ಸರ್. ಇದು ಇದ್ರ ಹೆಸರು ನ್ಯೂಟ್ರನ್ ಕಲರ್ ಡಯಸ್ ಅಂತ ಸರ್. ಇದು 7 ಕಲರ್ ಐತೆ, ತಿರುಗಿದ್ರೆ 1 ಕಲರ್ ಆಗುತ್ತೆ ಸರ್. ಇದು ದಿನನಿತ್ಯ ನಮ್ಮ ಬೆಳಕಲ್ಲಿ ಶಿಪ್ಸಲ್ಲೆಲ್ಲ ಯೂಸ್ ಮಾಡ್ತೀವಿ ಸರ್. ರೂಟ್ಗಳು ತೋರ್ಸೋಕ್ಕೆ, ದಿಕ್ಕೊಂಡು ಗೊತ್ತಾಗ್ತಾ ಇರೋದು ತೋರ್ಸೋಕ್ಕೆ. ವರ್ಕ್ ಆಗುತ್ತೇನೆ ಮಾಡಲು ವರ್ಕ್ ಆಗುತ್ತೆ ರಾಕೆಟ್. ಆಕ್ಚುಲಿ ಅರ್ಥದ್ದು ನಾರ್ತ್ ಪ್ಲೇಸ್ ಯಾವ್ದೀಗ? ಆಕ್ಚುಲಿ ಅರ್ಥದ್ದು ನಾರ್ತ್ ಪ್ಲೇಸ್ ಇಲ್ಲಿಂದ ಇದೆ ಅಂದರೆ ಏನಿರ್ತೀನಿ ಈ ಕಡೆ ಸೌತ್ ಸುಮ್ಮನೆ ನಿಂತ್ಕೊಂಡೈತೆ, ಎಕ್ಸ್ಪ್ಲೈನ್ ಮಾಡು. ಹಾಂ ಕಳಿಸಿ ಮೇಡಮ್.
substance, natural woolen, cotton and artificial nylon glass materials made in textiles used in rocks. Types of fiber: fiberglass, fiber carbon, Kelvin fiber, boron fiber, hybrid fiber. Good morning, everyone. Good morning, sir. My name is Sumaini. I'm studying 9th year section. Today, explaining me pendulums apparatus. How energy transports sides another sides. It disturbs the first balls. The last balls will move. They show how energy. The first ball disturbs the last ball will move. ಏನದು ಹೇಳ ವಾಟ್ರು ಪಂಪು ನೀನು ಮಾಡಬೇಕು. ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಪ್ರಾಸ್ತಾವಿಕವಾಗಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಉಪಪ್ರಾಂಶುಪಾಲರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಊರಿನ ಹಿರಿಯರು ಗಣ್ಯರಾದಂಥ ಶ್ರೀಯುತ ಶ್ರೀನಿವಾಸ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ತೆರನಾಗಿ SDMC ಅಧ್ಯಕ್ಷರಿದ್ದಾರೆ ಕೋದಂಡರಾಮ್ರವರು, ಪ್ರಾಂಶುಪಾಲರಿದ್ದಾರೆ, ಸದಾನಂದ್ ಸರ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ. ಇವೆಲ್ಲರಿಗೂ ಕೂಡ ಅವರಿವರಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ಪ್ರಾಸ್ತಾವಿಕವಾಗಿ ಮೇಡಮ್ ಅವರು ಒಂದು ಎರಡು ಮಾತುಗಳನ್ನು ಆಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸಮಯ ಜಾಸ್ತಿ ಆಗಿದೆ, ಟೈಮು ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ಕಾರ್ಯಕ್ರಮ ಬೇಗ ಮುಗಿಸೋಣ. ಅಣ್ಣ ಕೂತ್ಕೊಳ್ಳೋಣ. ಓಕೆ, ಅದರಿಂದ ಟೈಮ್ ಕೂಡ ಆಗಿದೆ, ಬಸ್ಸಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಬೇಗ ಮುಗಿಸೋಣ ಮಕ್ಕಳ. ಎಲ್ಲರೂ ಕೂಡ ಬೆಳಗ್ಗೆಯಿಂದನೂ ಕೂಡ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಾ. ಎಲ್ಲ ಮಕ್ಕಳ ಉತ್ಸಾಹಕವಾಗಿ ಇವತ್ತು ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಮಿಸ್ ಮಾಡಿಕೊಂಡೆ. ಆ ಪ್ರೋಗ್ರಾಮ್ ಇರಲಿಲ್ಲ ಅಂತಂದಿದ್ರೆ ನಾನು ಈ ಪ್ರೋಗ್ರಾಮ್ನ ಅಂದರೆ ಮಾಡ್ತಾ ಇರಲಿಲ್ಲ, ಇನ್ನೊಂದಿನ ಮಾಡೋಣ ಅಂತ ಅನ್ಕೋಬೋದಾಗಿತ್ತು. ಆದರೆ ಏನೋ ಒಂಚೂರು ಆಚೆ ಈಚೆ ಆಗ್ಬಿಟ್ಟು ಇವತ್ತಾಯಿತು. ಗಡಿಬಿಡಿ ಕೂಡ ಆಗಿದೆ. ಮಕ್ಕಳು ನೋಡ್ಕೊಂಡು ಹೋಗಿ. ಮಕ್ಕಳೆಲ್ಲರೂ ಕೂಡ ಬೆಳಗ್ಗೆಯಿಂದ ಭಾಳ ಚೆನ್ನಾಗಿ ಒಂದು 15 ದಿನದಿಂದ ಇದನ್ನ ಕಾರ್ಯಕ್ರಮ ಮಾಡ್ಕೊತಾ ಇದ್ದೀರಾ. ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಸಾರಿ ಇನ್ನೂ ಚೆನ್ನಾಗಿ ಮಾಡೋಣ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಮಕ್ಕಳ. ನಿಮ್ಮ ಒಂದು ಸೈನ್ಸ್ಗೆ ಇರುವಂತಹ ಒಲವನ್ನು ತೋರಿಸಿ ನಿಮ್ಮದೇ ಕ್ರಿಯೇಟಿವಿಟಿಯಾಗಿ ಮಾಡಿದ್ದೀರಾ. ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡಿ ಒಳ್ಳೆ ಒಂದು ಕ್ಷೇತ್ರದಲ್ಲಿ ಹೋಗಿ ಇನ್ನೂ ಕೂಡ ನಮಗೆ ಇಲ್ಲೆಲ್ಲ ಸೈಂಟಿಸ್ಟ್ ಎಲ್ಲ ಇದ್ರು, ಅದನ್ನೆಲ್ಲವೂ ಕೂಡ ನಾವು ಪರಿಚಯ ಮಾಡ್ಕೊಡ್ಬೇಕಾಗಿತ್ತು. ಆಗಲಿಲ್ಲ, ಸಮಯದ ಅಭಾವ ಇದೆ. ಅದರಿಂದ ಏನಾದರೂ ಒಂಚೂರು ಆಚೆ ಈಚೆ ಆಗಿದ್ರೆ ನಮ್ಮೆಲ್ಲ ಗಣ್ಯಮಾನ್ಯರು ಕೂಡ ಕ್ಷಮಿಸಿ ಅಂತ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವೊಂದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿ ನಮ್ಮ ಸರ್ ಅವರು ಒಂದೆರಡು ಮಾತಾಡಿದ ನಂತರ ಮುಗಿಸ್ಬಿಡ್ತೀವಿ. ಗಲಾಟೆ ಮಾಡಿದ್ರೆ ಸೈಲೆಂಟಾಗಿ ನೋಡಿ. ಇವು ನಮ್ಮ ಹೈಸ್ಕೂಲ್ ಮಕ್ಕಳು ಸೈಲೆಂಟ್ ಇದ್ರೆ ಮಿಡ್ಲ್ ಸ್ಕೂಲ್ ಮಕ್ಕಳು ಸೈಲೆಂಟ್ ಆಗಿರ್ತಾರೆ. ಒಂಚೂರು ಒಂದು 10 ನಿಮಿಷ ಅಷ್ಟೇ, ಮುಗಿಸೋಣ ಬೇಗ. ಓಕೆ, ಥ್ಯಾಂಕ್ ಯು ಸರ್. ವೇದಿಕೆ ಮೇಲೆ ಆಗಿತ್ತಂಥ ಎಲ್ಲ ಗಣ್ಯರೇ, ಇವತ್ತು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸತಕ್ಕಂಥ ನಿಜವಾಗ್ಲೂ ಬಹಳ ಹೆಮ್ಮೆಯ ವಿಷಯ.
ವಿದ್ಯಾರ್ಥಿಗಳು ತಮ್ಮ ಕೈಲಾದಷ್ಟು ಮಟ್ಟಿಗೆ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಪ್ರದರ್ಶನವನ್ನು ಮಾಡಿದ್ದೀರಾ. ಮತ್ತು ಅದಕ್ಕಿಂತ ವಿಶೇಷವಾಗಿ ನಾನು ಇವತ್ತು ಇಷ್ಟಪಟ್ಟಿರ್ತಕ್ಕಂಥದ್ದು ನಿಮ್ಮ ವಾಕ್ಚಾತುರ್ಯ. ನೀವೇನು ಮಾಡಿದ್ದೀರಾ ಅದನ್ನು ನಿರ್ಭಯವಾಗಿ ಸುಲಲಿತವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರಾ. ಮೇಡಮ್ ಹೇಳಿದಾಗೆ ಇವತ್ತು ಟೈಮ್ ಸಾಕಾಗಲಿಲ್ಲ, ಸ್ವಲ್ಪ ಬೇರೆ ಟೈಮ್ ಆಗಿದ್ದರೆ ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತು. ಆದ್ರೂ ಭಾಳ ಯಶಸ್ವಿಯಾಗಿ ಮಾಡಿದ್ದೀರಾ. ಇದು ನಮ್ಮ KPS ಶಾಲೆಗೆ ಒಂದು ಕಿರೀಟ ಅಂತ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದೊಂದು ಮಾಡಬೇಕಾಗಿತ್ತು ಸೈನ್ಸ್ ಮೇಸ್ಟ್ರುಗಳು. ಸೊ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಭಾಳ ಮಹತ್ವ ಇದೆ. ಸೊ ಭಾಳ ಚೆನ್ನಾಗಿ ಮಾಡಿದ್ದೀರಾ ಮಕ್ಕಳೇ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾರಿಗೆ ಪ್ರೈಸ್ ಬಂದಿದೆ ಅವ್ರು ಖುಷಿಪಡಿ, ಪ್ರೈಸ್ ಬರೆದಿರೋ ಇನ್ನೂ ಚೆನ್ನಾಗಿ ಖುಷಿಪಡಿ. ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡ್ತೀವಿ. ಮುಂದಿನ ವರ್ಷ ಅವ್ರನ್ನ ಮಾಡಲ್ಲಾಗಿ ತೊಗೊಂಡು ನೀವು ಚೆನ್ನಾಗಿರೋರು ಮಾಡಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ತೃತೀಯ ಸ್ಥಾನ ವಾಟರ್ ಹಾರ್ವೆಸ್ಟಿಂಗ್ ಆಗುವುದು. ಮೇಡಮ್ ಅಲ್ಲಿನೇ ಇದರ ಹತ್ರನೇ ಹೋಗಿ ಅವ್ರಿಗೆ ಅಲ್ಲಿನೇ ಬಹುಮಾನ ವಿತರಣೆಯನ್ನು ಮಾಡ್ಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಸ್, ಇಲ್ಲಿವರೆಗೂ ಕೂಡ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಕರ್ನಾಟಕ ಪಬ್ಲಿಕ್ ಶಾಲೆ ಅಮೃತೂರು ಪ್ರೌಢಶಾಲಾ ವಿಭಾಗದಲ್ಲಿ ಆಯೋಜಿಸಿದಂತಹ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ಮತ್ತೆ ಮುಖ್ಯವಾಗಿ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳು ನಿಜಕ್ಕೂ ಕೂಡ ಅವರೆಲ್ಲ ತುಂಬಾ ಪರಿಶ್ರಮವನ್ನು ಪಟ್ಟು ಈ ಒಂದು ಮಾದರಿಯನ್ನು ತಯಾರಿಸಿದ್ರಿ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಲ್ಲ SDMC ಸದಸ್ಯರು, ಅಧ್ಯಕ್ಷರು ಹಾಗೂ ಪ್ರಾಂಶುಪಾಲರ ಆದಿಯಾಗಿ ಎಲ್ಲರಿದೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಜೋರಾದ ಚಾಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ಕೂಡ ಅಧ್ಯಕ್ಷರಾದಿಯಾಗಿ ಎಲ್ಲ ಗಣ್ಯರಿಗೂ ಕೂಡ ಮತ್ತೆ ನಮ್ಮೆಲ್ಲ ಅಡಿಗೆ ಸಿಬ್ಬಂದಿ, ನಮ್ಮೆಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗ